ಸೊ ಇಲ್ಲಿ ನೋಡ್ತಾ ಇರಲ್ಲ, ಇದು ಬಂದು ಅಡಿಕೆ ಗಿಡದ ಮಧ್ಯೆ ಇಂಟರ್ ಕ್ರಾಪ್ ಆಗಿ ರೋಬಸ್ಟಾ ಸಿಯಿಂಟೋರ್ ಮಾಡಿರುವಂಥದ್ದು. ಸೊ ರೋಬಸ್ಟಾ ಸಿಯಿಂಟೋರ್ ನಿಮಗೆ 10 ಅಡಿಗೆ ಒಂದೊಂದು ಗಿಡ ಕೂತಿದೆ. 10 ಅಡಿಗೆ ಒಂದೊಂದು ಗಿಡ ಕೂತಿದೆ. ಅಡಿಕೆ ಗಿಡನೂ ಕೂಡ ನಿಮಗೆ 10 ಅಡಿಗೆ ಒಂದೊಂದು ಗಿಡ ಕೂತಿದೆ. ಸೊ ಉದ್ದುದ್ದ ಬಂದರೆ 10-11, ಅಡ್ಡಾಡ ಹೋದರೆ ನಿಮಗೆ 9ರಿಂದ 10 ಅಡಿ ಅಡಿಕೆ ಗಿಡ ಕೂತಿದೆ. ಅಡಿಕೆ ಗಿಡಕ್ಕೆ ಜೊತೆಗೆ ನಿಮಗೆ ಗ್ರಾಫ್ಟೆಡ್ ಪೆಪ್ಪರ್ ಹಾಕಿರುವಂಥದ್ದು ನೋಡ್ತಾ ಇದ್ದೀರಲ್ಲ, ಫುಲ್ ಗ್ರಾಫ್ಟೆಡ್ ಪೆಪ್ಪರ್ ಇದು ಕಾಣ್ತಾ ಇಲ್ಲ, ಗ್ರಾಫ್ಟೆಡ್ ಪೆಪ್ಪರು ನೋಡಿ. ಇದು ಗ್ರಾಫ್ಟೆಡ್ ಪೆಪ್ಪರ್ ಬಂದು 1.5 ವರ್ಷ ಆಗಿದೆ, 15 ತಿಂಗಳು. ರೋಬಸ್ಟಾ ಸಿಯಿಂಟೋರ್ ಹಾಕ್ತಾಗ್ಲೇ ಇದನ್ನು ಕೂಡ ಹಾಕಿರುವಂಥದ್ದು ಗ್ರಾಫ್ಟೆಡ್ ಪೆಪ್ಪರು. ಸೊ ಕೆಲವೊಬ್ರು ಹೇಳ್ತಾರೆ ಗ್ರಾಫ್ಟೆಡ್ ಪೆಪ್ಪರ್ ಚೆನ್ನಾಗಿ ಬರಲ್ಲ ಅಂತ. ನೋಡಿ 15 ತಿಂಗಳಿಗೆ ಯಾವ ಥರ ಬಂದಿದೆ. ಸೊ ಚಿಕ್ಕದೆಲ್ಲ ಬಂದು 1 ವರ್ಷದ್ದು ಬಳ್ಳಿಗಳು, ಇದೆಲ್ಲ ಬಂದು ಲೇಟಾಗಿ ಹಾಕಿರುವಂಥದ್ದು. ಸೊ ದೊಡ್ಡ ಬಳ್ಳಿಗಳೇನಿದೆ ನೋಡಿ, ಇಲ್ಲೊಂದು ಕಾಣ್ತಿ, ಇದೆಲ್ಲ ಬಂದು 15, 16, 17 ತಿಂಗಳು ಗಿಡಗಳು. ಇದೆಲ್ಲ ಬಂದು ನಿಮಗೆ ನಾಟಿನೂ ಇದೆ ಪ್ಲಸ್ ಮಂಗಳನೂ ಇದೆ ಇಲ್ಲಿ ಅಡಿಕೆನಲ್ಲಿ. 5 ವರ್ಷದ ಅಡಿಕೆ ಗಿಡ ತಳಿ ನಿಮಗೆ ಸಿಯಿಂಟೋರ್ ಬಂದು ಸಿಯಿಂಟೋರ್ ಬಂದು ನಿಮಗೆ 15 ತಿಂಗಳದು, 16, 17 ತಿಂಗಳಾಗಿದೆ ಈಗ ನಿಮಗೆ ಹೋಲಿಸ್ಕೊಂಡ್ರೆ. ಸೊ ಸುಮಾರು ಜನ ಕೇಳಿದ್ರಿ, ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡೋಕ್ಕಿದೆ ತೋಟದಲ್ಲಿ ವೀಡಿಯೋ ಮಾಡೋಕ್ಕೆ ಕೇಳಿದ್ರಿ ಶೇಡ್ ಮ್ಯಾಟ್ ಏನಕ್ಕೆ ಹಾಕಿದ್ದೀರಾ ಅಡಿಕೆ ಮರಕ್ಕೆ ಅಂತ. ಸೊ ಶೇಡ್ ಮ್ಯಾಟ್ ಏನಕ್ಕೆ ಹಾಕಿದ್ದಾರೆ ಅಂತಂದರೆ, ಲೈಕ್ ಒಂದು ನಿಮಗೆ ಒಂದು ಮೆಣಸಿನ ಬೀಳು ಹಬ್ಬಲಿ ಅಂತ, ಇನ್ನೊಂದು ಬಂದು ನಿಮಗೆ ಸುಣ್ಣ ಹೊಡೆಯೋದು ತಪ್ಪುತ್ತೆ ನೋಡಿ. ಇದಕ್ಕೆ ಶೇಡ್ ಮ್ಯಾಟ್ ಕಟ್ಟಿಲ್ಲ ನೋಡಿ, ಸುಣ್ಣ ಹೊಡೆದಿದ್ದಾರೆ ನೋಡಿ. ಚಿಕ್ಕದಕ್ಕೆಲ್ಲ ಸುಣ್ಣ ಹೊಡೆದಿದ್ದಾರೆ. ಯಾವುದಕ್ಕೆ ಶೇಡ್ ಮ್ಯಾಟು ಕಟ್ಟಿಲ್ಲ ಅವಕ್ಕೆ ಮಾತ್ರ ಸುಣ್ಣ ಹೊಡೆದಿರೋಂಥದ್ದು. ಯಾವಕ್ಕೆ ಕಟ್ಟಿದ್ದಾರೆ ಅದಕ್ಕೆ ಸುಣ್ಣ ಹೊಡೆದಿಲ್ಲ ನೋಡಿ. ಯಾವ ಥರ ಪ್ಲ್ಯಾನಿಂಗ್ ಇದೆ ಅಂತಂದರೆ ನೋಡಿ, ಆ ಕಡೆಗೊಂದು ನಿಮಗೆ ಗ್ರಾಫ್ಟೆಡ್ ಇದೆ, ಈ ಕಡೆ ಒಂದು ಗ್ರಾಫ್ಟೆಡ್ ಇದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಶೇಡ್ ಮ್ಯಾಟ್ನ ನಿಮಗೆ ಎಷ್ಟು 7 ಅಡಿ ಗಂಟ ಕಟ್ಕೊಂಡಿದ್ದಾರೆ. ಸೊ ಓಕೆನಾ, 7 ಅಡಿ ಗಂಟ ಶೇಡ್ ಮ್ಯಾಟ್ ಕಟ್ಟಿದ್ದಾರೆ. ಸೊ 7 ಅಡಿ ಮೇಲೆ ಕಟ್ಟಿಲ್ಲ, ಏನಕ್ಕೆ ಅಂತಂದರೆ ಹಾಗೆ ನೇತು ಬಿಟ್ಟಿದ್ದಾರೆ. ಸೊ ಫಸ್ಟ್ ಏನಕ್ಕೆ ಅಂದರೆ ಹೊಂಬಾಳೆ ಅಡಿಕೆ ಇತ್ತು, ಕಟ್ಟಿಲ್ಲ. ಸೊ ಈಗ ಶೇಡ್ ಮ್ಯಾಟ್ ನೇತು ಬಿಟ್ಟಿದ್ರಲ್ಲ, ಸೊ ಇದನ್ನು ಮತ್ತೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಬೇಕಾದ್ರೆ ಅಲ್ಲಿ ಗಂಟ ಕಟ್ಕೊಬೋದು. ಈಗೇನು ಹೊಂಬಾಳೆ ಬಂದಿದೆ ನೋಡಿ, ಅಲ್ಲಿ ಗಂಟ ಹೊಂಬಾಳೆ ಬಂದಿಲ್ಲ. ಸೊ ಅಲ್ಲಿ ಗಂಟನೂ ನಿಮಗೆ ಮತ್ತೆ ಶೇಡ್ ಮ್ಯಾಟ್ ಬಿಟ್ಟಿರೋದನ್ನ ಫುಲ್ ಕಟ್ಕೋಬೋದು. ಶೇಡ್ ಮ್ಯಾಟ್ ಈ ಥರ ಇದೆ. ಸೊ ಇದನ್ನು ಮೇಕೆ ಎತ್ಬಿಟ್ಟು ಮತ್ತೆ ಕಟ್ಕೋಬೋದು ದಾರದಲ್ಲಿ. ಸೊ ಒಂದು ನಿಮಗೆ ಮೆಣಸಿನ ಬೀಳು ಹಬ್ಬಕ್ಕೂ ಆಗುತ್ತೆ, ಒಂದು ನಿಮಗೆ ಸನ್ಲೈಟ್ ವಿತ್ ಪ್ರೊಟೆಕ್ಷನ್ ಕೂಡ ಆಗುತ್ತೆ ನಿಮಗೆ. ಇಲ್ಲ ಅಂತಂದರೆ ಈ ಥರ ಸುಣ್ಣ ಹೊಡ್ಕೋಬೇಕಾಗತ್ತೆ. ಕಾಣ್ತಾ ಇದೆಯಲ್ಲ ನೋಡಿ, ಗ್ರಾಫ್ಟೆಡ್ ಪೇಪರ್ ಎಲ್ಲ ಬಂದು ಎಲ್ಲ ಮರಕ್ಕೂ ಹಾಗೆ ಮಾಡಿದ್ದಾರೆ. ತುಂಬ ಎತ್ತರ ಅಡಿಕೆ ಎಲ್ಲಿ ಗಂಟೆ ಇದೆ ಅಡಿಕೆ ಕೊಯ್ಕೊಂಬಿಟ್ಟು ಶೇಡ್ ಮಾಡಿಬಿಟ್ಟಿದ್ರೆ ಮತ್ತೆ ಅದ್ರ ಮುಂದಕ್ಕೆ ಅಡಿಕೆ ಕಟ್ಕೋಬೋದು ನೋಡಿ. ಇಲ್ಲೊಂದು ಸುಳಿ ರೋಗ ಬಂದು ಹೋಗ್ತಾಯಿದೆ ಅಡಿಕೆದ ನೋಡಿ. ಇದೆಲ್ಲ ಬಂದು 1.5 ವರ್ಷದ್ದು ಗ್ರಾಫ್ಟೆಡ್ ಕಾಣ್ತಾ ಇದೆಯಲ್ಲ. ಕೆಳಗಡೆ ಹಿಪ್ಲಿ ಗಿಡ, ಮೇಲ್ಗಡೆ ಬಂದು ನಿಮಗೆ ಪಣಿಯೂರನ್ನು ಗ್ರಾಫ್ಟೆಡ್. ಸೊ ಆಲ್ಮೋಸ್ಟ್ ಈಗೆಲ್ಲ ಅಡ್ರಕ್ಕೆ ಬರ್ತಾಯಿದೆ. ಸೊ ಈ ಜೂನ್ ಟೈಮ್ಗೆಲ್ಲ ಫಸ್ಲಿಗೆ ರೆಡಿ ಆಗಿಬಿಡುತ್ತಿದ್ದು, ಮೊದಲನೇ ಫಸ್ಲಿಗೆ. ಇದೆಲ್ಲ ಬಂದು ಲೀಚಿ ಗಿಡಗಳು ಹಾಕಿರುವಂಥದ್ದು ಮಧ್ಯದಲ್ಲಿ ನೋಡ್ಬೋದು ನೋಡಿ. ಹಿಪ್ಲಿ ಗಿಡ ಕೆಳಗಡೆ ಕಾಣ್ತಾ ಇದೆಯಲ್ಲ. ಸೊ ಅಡಿಕೆ ಮರ ನಿಮಗೆ ಒಳ್ಳೆ ಸೈಜ್ ಇದೆ ನೋಡಿ. ಇಂಟರ್ ಕ್ರಾಪ್ ಮಾಡಿಕೊಂಡ್ರೆ ನೋಡಿ ಈ ಥರ ಮಾಡ್ಕೋಬೋದು. ಸೊ ಇಲ್ಲಿ ಟ್ರೆಂಚ್ ಬಂದು ನಿಮಗೆ 20 ಅಡಿಗೆ ಒಂದು ಟ್ರೆಂಚ್ ಇದೆ, ಉದ್ದುದ ಟ್ರೆಂಚ್ ಮಾಡಿದ್ದಾರೆ, ಅಡ್ಡ ಮಾಡಿಲ್ಲ. ಸೊ ಎಲ್ಲ ಗಿಡಕ್ಕೂ ಕೂಡ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ ಕಾಣ್ತಾ ಇದೆಯಲ್ಲ. ರೋಬಸ್ಟಾ ಗಿಡಕ್ಕೆ, ಲೀಚಿ ಗಿಡಕ್ಕೆ, ಬ್ಲ್ಯಾಕ್ ಪೆಪ್ಪರ್ ಬಿಟ್ಟಾಗೇ ಅಡಿಕೆಗೂ ಕೂಡ ನೀರು ಹೋಗುತ್ತೆ. ನಿಮಗೆ ಗ್ರಾಫ್ಟೆಡಲ್ಲಿ ಏನು ಅಂತಂದರೆ ಅಡಿಕೆಗೆ ಸ್ವಲ್ಪ ನೀರು ಜಾಸ್ತಿ ಬೇಕಿರೋದನ್ನ ಈ ಟೈಮಲ್ಲಿ. ಗ್ರಾಫ್ಟೆಡಿಗೆ ನಿಮಗೆ ಎಷ್ಟು ನೀರು ಕೊಟ್ಟರೂ ತೊಂದರೆ ಇಲ್ಲ. ಏನಕ್ಕೆ ಅಂದರೆ ಗ್ರಾಫ್ಟೆಡ್ ನಿಮಗೆ ಕೆಳಗಡೆ ಬಂದು ಹಿಬ್ಲಿ ಗಿಡ ಇರೋದ್ರಿಂದ ನಿಮಗೆ ಏನೂ ತೊಂದರೆ ಆಗೋದಿಲ್ಲ ನೀರು ಕೊಟ್ಟಷ್ಟು. ಸೊ ಅಡಿಕೆ ಗಿಡಕ್ಕೂ ನೀರು ಆದಂಗೆ ಆಗುತ್ತೆ, ನಿಮಗೆ ಗ್ರಾಫ್ಟೆಡ್ ಪೆಪ್ಪರ್ಗೂ ನೀರು ಆದಂಗೆ ಆಗುತ್ತೆ. ಸೊ ರೋಬಸ್ಟಾ ಸಿಯಿಂಟೋರು ಇಷ್ಟೆಲ್ಲ ಹೂವು ಆಗಿದೆ, ಸ್ವಲ್ಪ ಉದುರಿಸಿದ್ದಾರೆ ನೋಡ್ಬೋದು. ಸೊ ರೋಬಸ್ಟಾಕ್ಕೆ ಈಗ ಈ ನೆರಳು ಸಾಕು ಈಗ ಇರುವಂಥದ್ದು. ಸೊ ಮಳೆ ಇನ್ನೊಂದು 2 ತಿಂಗಳು ಬೇಕಾದ್ರೆ ಬಿಟ್ಟು ನಾವು ಬಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಗಿಡಗಳು ಯಾವ ರೀತಿ ರೆಕ್ಕೆಗಳು ಬಂದಿರುತ್ತೆ ಅಂತ. ಸೊ ನಿಮಗೆ ಅಡಿಕೆಲೂ ಕೂಡ ಈ ವರ್ಷ ಒಳ್ಳೆ ಫಸಲು ಕಾಣ್ತದೆ. ಸೊ ಎಲ್ಲ ಹೊಂಬಾಳೆಯಲ್ಲಿ ನೀಟಾಗಿ ಚೆನ್ನಾಗಿ ದಾಟ್ಕೊಂಡಿದೆ ನೋಡ್ಬೋದು ನೀವೆಲ್ಲ. ಎಲ್ಲದರಲ್ಲೂ ಕೂಡ ಹೊಂಬಾಳೆ ಚೆನ್ನಾಗಿ ದಾಟ್ತಾಯಿದೆ ಫುಲ್ಲು ಪ್ಲಾಂಟೇಷನಲ್ಲಿ. ಅಡಿಕೆದು ಬುಡನೂ ಕೂಡ ನಿಮಗೆ ಒಳ್ಳೆ ಸೈಜ್ ಇದೆ ಕಾಣ್ತಾ ಇದೆಯಲ್ಲ. ಸುಮಾರು ಇನ್ನೂ ಕಟ್ಟಿಲ್ಲ, ಕಟ್ಟಬೇಕಾಗುತ್ತವರು ನೋಡಿ. ಎಲ್ಲ ಬಿದ್ದಿದೆ ನೋಡಿ. ಅಡಿಕೆ ಮರಕ್ಕೆ ಶೇಡ್ ಮ್ಯಾಟ್ ಹಾಕಿನೇ ನೀಟಾಗಿ ಹಬ್ಬದಲ್ಲೇ ನೋಡಿ. ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಶೇಡ್ ಮ್ಯಾಟ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬೇರು ಕೊಟ್ಟಿದೆ ಶೇಡ್ ಮ್ಯಾಟ್ ಹಾಕಿರೋದ್ರಿಂದ ಕಾಣ್ತಾ ಇದೆಯಲ್ಲ ನೋಡಿ. ಫುಲ್ ನೀಟಾಗಿ ಅಂಟ್ಕೊಂಡಿದೆ. ಅದೇ ನಿಮ್ಗೆ ಅಡಿಕೆ ಮರದ ಬುಡ ನೈಸ್ ಇರೋದ್ರಿಂದ ಅಷ್ಟು ನೀಟಾಗಿ ಅಂಟೋದಿಲ್ಲ ನೋಡಿ. ಫುಲ್ ನೀಟಾಗಿ ಅಂಟ್ಕೊಂಡಿದೆ ನಿಮಗೆ, ಅಂದರೆ ಬೇರು ಕೊಟ್ಟಿದೆ ಶೇಡ್ ಮ್ಯಾಟ್ ಹಾಕಿರೋದ್ರಿಂದ. ಶೇಡ್ ಮ್ಯಾಟ್ ಹಾಕಲ್ಲ ಅಂದರೆ ನಿಮಗೆ ಬೇರು ಕೊಡೋದು ಕಷ್ಟ ನೋಡಿ. ಇದೆಲ್ಲ ನೀಟಾಗಿ ಫುಲ್ ಬೇರು ಕೊಟ್ಟಿದೆ ಕಾಣ್ತಾ ಇಲ್ಲ ನೋಡಿ. ನೀಟಾಗಿ ಹಪ್ಕೊಂಡು ಹೋಗುತ್ತೆ ಮೇಲೆ. ಒಂದೇ ಅಂತಲ್ಲ, ಹಾಗಾಗಿ ಎಲ್ಲದಕ್ಕೂ ಕೂಡ ಅಷ್ಟೇ, ಎಲ್ಲದಕ್ಕೂ ಕೂಡ ಶೇಡ್ ಮ್ಯಾಟ್ ಹಾಕಿದ್ದಾರೆ ಕಾಣ್ತಾ ಇದೆಯಲ್ಲ. ಶೇಡ್ ಮ್ಯಾಟ್ ಹಾಕಿಲ್ದಿರೋದಕ್ಕೆ ಸುಣ್ಣ ಹೊಡ್ಕೊಳ್ತಾರೆ. ಸೊ ನೀವು
ಸುಣ್ಣ ಹೊಡೆ ತಪ್ಪಿಸ್ಕೋಬೇಕು ವರ್ಷ ಅಂತಂದರೆ ಈ ಥರ ಶೇಡ್ ಮಾಡಿ ಕಟ್ಕೊಂಡ್ರೆ ಆಯ್ತು ನೋಡಿ. ಇಲ್ಲಿ ಗಂಟು ಬೇಕು ಅಲ್ಲಿ ಗಂಟು ಕಟ್ಕೋಬೋದು. ಮುಂದಕ್ಕೆ ಬೇಕು ಅಂದರೆ ಮತ್ತೆ ಕಟ್ಕೋಬೋದು. ಇಲ್ಲ ಅಂದರೆ ಅಲ್ಲಿ ಬಿಟ್ಟಿದ್ದು ಅರ್ಧದ ಬಿಟ್ಟಿಲ್ಲ ನೋಡಿ, ಇಲ್ಲಿ ಅರ್ಧದ ಬಿಟ್ಟಿದ್ದಾರಲ್ಲ, ಈ ಥರ ಅರ್ಧದ ಬಿಟ್ಟಾಗ ನೀವು ಇದು ಮಾಡ್ಕೋಬೋದು. ಏನೋ ಮೇಲ್ಗೆ ಎತ್ತಿ ಕಟ್ಕೋಬೋದು ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ಗ್ರಾಫ್ಟೆಡ್ ಫಸಲು ಬಂದಿದೆ ನೋಡಿ, ಗ್ರಾಫ್ಟೆಡ್ ಮಾಡಿರುವಂಥದ್ದು ಫುಲ್ಲು. ಸೊ ಈ ಬೆಳೆ ಎಲ್ಲ ನಿಮಗೆ ಈ ವರ್ಷಕ್ಕೆ ಫಸಲಿಗೆ ರೆಡಿ ಆಗಿಬಿಡುತ್ತೆ. ಫುಲ್ಲು ಕಂಪ್ಲೀಟಾಗಿ ಫಸಲು ರೆಡಿ ಆಗಿಬಿಡುತ್ತೆ. ಅಡ್ರಕ್ಕೆಗಳೆಲ್ಲ ಕಾಣ್ತಾಯಿದೆ. ಸೊ ಚಿಗುರು ಹೋಗ್ತಾಯಿದೆ. ಈ ಜೂನ್ ಟೈಮ್ಗೆಲ್ಲ ಅಡ್ರಕ್ಕೆ ಬಂದರೆ ನಿಮಗೆ ಫಸಲಿಗೆ ರೆಡಿ ಆಗುತ್ತೆ ನೋಡಿ. ಆ ಬೀಳು ಈ ಬೀಳು ನಿಮಗೆ 1 ವರ್ಷಕ್ಕೆ ಫಸಲು ಬಂದುಬಿಡುತ್ತೆ. ಏನು ಮೆಣಸಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ. ಎಲ್ಲದಕ್ಕೂ ಕೂಡ ಇನ್ಲೈನ್ ಡ್ರಿಪ್ ಇರಿಗೇಷನ್ ಆಗಿದೆ. ಮೈಕ್ರೋ ಮಾಡ್ಕೊಂಡಿಲ್ಲ. ಸೊ ಮೈಕ್ರೋ ಮಾಡಿಲ್ದಿರೋದ್ರಿಂದ ಇವ್ರಿಗೆ ಒಂದೇನು ಕಂಟ್ರೋಲ್ ಆಯಿತು, ವೀಟ್ ಕಂಟ್ರೋಲ್ ಆಯ್ತು ಇಲ್ಲಿ ಮೈಕ್ರೋ ಮಾಡಿಲ್ಲದೆ ಇರೋದ್ರಿಂದ. ಸೊ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಒಂದೇನು ಅಂದರೆ ಡೈರೆಕ್ಟ್ ನಿಮ್ಮ ಗಿಡಕ್ಕೆ ನೀರು ಹೋಗುತ್ತೆ, ಬೇರೆ ಎಲ್ಲೂ ಹಳ್ಳಕ್ಕೆ ಏನೂ ಹೋಗೋದಿಲ್ಲ ನೀರು. ಸೊ ಅಡಿಕೆಗೂ ಅಷ್ಟೇ ಡ್ರಿಪ್ ಮಾಡಿದ್ದಾರೆ ನೋಡ್ಬೋದು. ಸೊ ಮರದ ಹೊಟ್ಟೆಲ್ಲ ಹಾಕಿದ್ದಾರೆ ಮಾಯ್ಶ್ಚರ್ ಮೇಂಟೈನ್ ಮಾಡೋದಕ್ಕೆ. ಏನು ಅಡಿಕೆ ಗರಿ ಬೀಳುತ್ತೆ ಅದನ್ನೆಲ್ಲ ಮಧ್ಯಕ್ಕೆ ತೆಗಿ ಕಾಂಪೋಸ್ಟ್ ಮಾಡಿ ಮತ್ತೆ ಇದು ಹಾಕ್ತಾರೆ ಗಿಡದ ಬಡ್ಡೆಗೆ. ಕಾಣ್ತಾ ಇದೆಯಲ್ಲ. ನೋಡಿ ಅಡಿಕೆ ಎಲ್ಲ ನೀಟಾಗಿ ಹೊಂಬಾಳೆ ದಾಟಿದೆ ಕಂಪ್ಲೀಟಾಗಿ ನೋಡಿ. ನೋಡಿ ಎಲ್ಲ ಬಂದು 5 ವರ್ಷದ ಅಡಿಕೆ ಗಿಡ ನೋಡಿ. ಇದು ಒಣಗೋಗಿದೆ ಹಿಂಗಾರ. ಫುಲ್ ಕಂಪ್ಲೀಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ಲಾಂಟೇಷನ್ನ. ಅದ್ರಲ್ಲಿ ನಿಮಗೆ ಇವರು ಜೀವಾಮೃತ ಕೂಡ ಮಾಡ್ತಾರೆ, ಡ್ರಿಪ್ ಮೂಲಕನೇ ಬಿಡ್ತಾರೆ. ಇದನ್ನು ಕೂಡ ತೋರಿಸ್ತೀನಿ. ಈ ಡ್ರಮ್ಮಲ್ಲಿ ಮಾಡಿದ್ದಾರೆ ಇಲ್ಲಿ. ಸೊ ಇದನ್ನು ಅಡಿಕೆ ಗಿಡದ ಬಡ್ಡೆಗೆ, ಮೆಣಸಿನ ಗಿಡದ ಬಡ್ಡೆಗೆ ಡ್ರೆಂಚಿಂಗ್ ಮಾಡ್ತಾರೆ. ಇದೇ ಮಾಡಿರುವಂಥದ್ದು. ಬಿಚ್ಚಿ ಅದೇ ತೋರಿಸ್ತೀನಿ.